ಹಾಗಾದರೆ ಮೋದಿಯವರು ಯಾಕೆ ಪ್ರತಿ ಸಲ ಇಲೆಕ್ಷನ್ ಟೈಮ್ನಲ್ಲಿ ಹೋಗ್ತಾರೆ ಅಂದರೆ ಅವರ ಯಾವ ಸ್ಥಳದಲ್ಲಿ ಧ್ಯಾನ ಮಾಡಿದ್ದಾರೆ ಅನ್ನೋದು ನೀವು ನೋಡಿದರೆ ಅವರ ಗುರಿ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. 2014 ಇಲೆಕ್ಷನೇರಿಂಗ್ ಮುಗಿದಾಗ ಅವರು ಪ್ರತಾಪ್ಗಢಗೆ ಹೋಗಿ ಅಲ್ಲಿ ಧ್ಯಾನ ಮಾಡಿದರು. ಪ್ರತಾಪ್ಗಢ ಅಂದರೆ ಯಾವುದು? ಎಲ್ಲಿ ಶಿವಾಜಿ ಮಹಾರಾಜರು, ಛತ್ರಪತಿ ಶಿವಾಜಿಯವರು ಮೊಘಲರ ಜೊತೆಗೆ ಯುದ್ಧ ಮಾಡಿ ಒಂದು ಅತ್ಯಂತ ಐತಿಹಾಸಿಕ ಗೆಲುವನ್ನು ಸಾಧಿಸಿದಂಥ, ವಿಜಯವನ್ನು ಸಾಧಿಸಿದಂಥ ಸ್ಥಳ. ಅಂದರೆ 800 ವರ್ಷದ ಮೊಘಲರ ಆಳ್ವಿಕೆ, ಆ 800 ವರ್ಷದ ಮೊಘಲರ ಆಳ್ವಿಕೆಯನ್ನು, ಗುಲಾಮಗಿರಿಯನ್ನು ಮುಗಿಸಿದಂಥ ಸ್ಥಳವೇ ಆ ಪ್ರತಾಪ್ಗಢ. ಹಾಗಾಗಿ ಅಲ್ಲಿ ಹೋಗಿ ಧ್ಯಾನ ಮಾಡಿದ್ದು ಅದು ಒಂದು ಸಂಕೇತ. ಸಾಂಕೇತಿಕವಾಗಿ ಜಗತ್ತಿಗೆ ನಾವು ಗುಲಾಮಗಿರಿಯಿಂದ ಮುಕ್ತರಾಗಿ ಸ್ವತಂತ್ರರಾಗಿದ್ದೀವಿ ಅನ್ನೋ ತೋರಿಸೋದಕ್ಕೆ ಅವರು 2014 ಅಲ್ಲಿ ಮಾಡಿದರು. ಇನ್ನು ಮುಂದೆ 2019 ಅವರು ಕೇದಾರನಾಥಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲಿ ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರು. ಇದರ ಮಹತ್ವವೇನು? ಕೇದಾರನಾಥ್ ಅಂತಂದರೆ ಅಲ್ಲಿ ಪಾಂಡವರು ಯುದ್ಧ ಮಾಡಿ ಬಂದಾಗ ಸ್ವತಃ ಶಿವನನ್ನು ಪೂಜೆಗೆ ಬಂದಂಥ ಸ್ಥಳ. ಮುಖ್ಯವಾಗಿ 10ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಬೌದ್ಧ ಧರ್ಮ ಅತ್ಯಂತ ಬಲಿಷ್ಠವಾಗಿ ವಿಶ್ವದಾದ್ಯಂತ ಪಸರಿಸ್ತಾ ಇರಬೇಕಾದ್ರೆ ಸನಾತನ ಧರ್ಮ ಅಧೋಗತಿಗೆ ಹೋಗಿತ್ತು. ಅಂಥ ಸಮಯದಲ್ಲಿ ಶಂಕರಾಚಾರ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೋಗಿ ಪ್ರತಿಯೊಂದು ಕಡೆಗೂ ಕೂಡ ಶಾಸ್ತ್ರಾಸ್ತ್ರ ಮಾಡಿ ಯುದ್ಧ ಮಾಡಲಿಲ್ಲ. ಶಿವಾಜಿ ಥರ ಯುದ್ಧ ಮಾಡಲಿಲ್ಲ. ಅವರು ಶಾಸ್ತ್ರದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಅಲ್ಲಿ ವಾದ ವಿವಾದದಲ್ಲಿ, ಶಾಸ್ತ್ರಾರ್ಥದಲ್ಲಿ ಅವರು ಮುಂದೆ ಆಗಿ ಎಲ್ಲರನ್ನು ಸೋಲಿಸಿ ಬೌದ್ಧ ಭಿಕ್ಷುಗಳು ಯಾರ್ಯಾರು ಸನಾತನ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗಿದ್ರಲ್ಲ ಅವರೆಲ್ಲ ಮತ್ತೆ ವಾಪಸಿ ಅಂದರೆ ವಾಪಸ್ಸು ಸನಾತನ ಧರ್ಮಕ್ಕೆ ಬರುವಂಥ ಸ್ಥಳ. ಕೊನೆಗೆ ಶಂಕರಾಚಾರ್ಯರು ಅಲ್ಲಿ ಮುಕ್ತಿ ಪಡೆದಂಥದ್ದು ಕೇದಾರನಾಥ. ಹಾಗಾಗಿ ಯುದ್ಧ ಮಾಡದೆ, ಇನ್ನೊಬ್ಬರ ಜೊತೆಗೆ ಜಗಳಾಡದೆ, ಅವರಿಗೆ ಮನಸ್ಸು ನೋವು ಮಾಡದೇ ಮನಸ್ಸಿನ ಪರಿವರ್ತನೆಯನ್ನು ಕೇವಲ ಒಂದು ಜ್ಞಾನದ ರೀತಿಯಿಂದ ಶಾಸ್ತ್ರಾಸ್ತ್ರ ಅಂತಂದರೆ ಶಾಸ್ತ್ರದ ಬಗ್ಗೆ, ವಿಧಾನಗಳ ಬಗ್ಗೆ ಮಾತಾಡಿ ಮನಸ್ಸನ್ನು ಗೆಲ್ತಂಥ ಸ್ಥಳ ಕೇದಾರನಾಥ. ನಾನೂ ಕೂಡ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ನೋಡಿದ್ದೀನಿ. ಈಗ ಸಲ ಬಂದಿರೋದು ವಿವೇಕಾನಂದ ರಾಕು ಅಂತಂದರೆ ಇಲ್ಲಿ ವಾದ ಇಲ್ಲ, ವಿವಾದ ಇಲ್ಲ, ಆದರೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗುವಂಥದ್ದು ಏನು? ನಾವು ಪರಮಾತ್ಮನ ಸ್ವರೂಪರು. ಪ್ರತಿಯೊಬ್ಬರಲ್ಲೂ ಪರಮಾತ್ಮನಿದ್ದಾರೆ. ಎಲ್ಲ ಜೀವಾತ್ಮರಿಗೆ ಲೇಸನ್ನು ಬಯಸಬೇಕು ಅಂದರೆ ನಾವು ಜನರ ಸೇವೆಯೇ ಜಗದೀಶನ ಸೇವೆ ಅಂತ ಜನರ ಸೇವೆ ಮಾಡೋದು ಕಲಿಬೇಕು. ಹಾಗಾಗಿ ಇವತ್ತಿಗೆ ಹಂತ ಹಂತವಾಗಿ ಯುದ್ಧದಿಂದ ಬಂದು, ಶಾಸ್ತ್ರಾರ್ಥದಿಂದ ಬಂದು ಇವತ್ತಿಗೆ ಜನರ ಸೇವೆಗಾಗಿ ತಮ್ಮನ್ನು ತಾವು ಮುಡಿಪಿಟ್ಕೊಳ್ತಾ ಇರುವಂಥ ಈ ಸ್ಥಳದಲ್ಲಿ ಅದ್ಭುತವಾದಂಥ ಸ್ಥಳ. ಹೀಗೆ ಮಾಡಿದಾಗ ಏನಾಗುತ್ತೆ? ಆರೋಗ್ಯನೂ ಚೆನ್ನಾಗಾಗತ್ತೆ, ಮನಸ್ಸು ಚೆನ್ನಾಗಾಗತ್ತೆ, ಶಾಂತವಾಗುತ್ತೆ. ಜನರ ಸೇವೆ ಮಾಡೋಕ್ಕೆ ಇನ್ನೂ ಉತ್ಸಾಹ, ಇನ್ನೂ ಹೆಚ್ಚು ಶಕ್ತಿ ಅವರಲ್ಲಿ ಬರುತ್ತೆ. ಹಾಗಾಗಿ ಅವರು ನಿರ್ಜಲ ಅಂದರೆ ಜಲ ಮಾತ್ರ ತಗೊಳ್ತಾ ಇದ್ದಾರೆ. ಯಾಕೆ ನೀರು ಕುಡಿತಾ ಇದ್ದಾರೆ ಅಂತಂದರೆ ಅಥರ್ವ ವೇದದಲ್ಲಿ ಹೇಳ್ತಾರೆ, ಅಥರ್ವ ವೇದದಲ್ಲಿ ನೀರಿಗೆ ಜೀವ ಜಲ ಅಂತಾರೆ. ಹೇಗೆ ಪ್ರಾಣಾಯಾಮದಲ್ಲಿ ಪ್ರಾಣವಾಯು ನಮ್ಮ ಬದುಕಿಗೆ, ಪ್ರಾಣ ಪಕ್ಷಿಗೆ ಭಾಳ ಮುಖ್ಯನೋ ಹಾಗೆ ನಮ್ಮ ಆರೋಗ್ಯಕ್ಕೆ ನೀರು ಕೂಡ ಭಾಳ ಮುಖ್ಯ. ನೀರು ಇಟ್ ಈಸ್ ದ ಬೆಸ್ಟ್ ಬಾಮ್ ಅಂದರೆ ಎಲಿಕ್ಸರ್ ಅಂತ ಅಥರ್ವ ವೇದದಲ್ಲಿ ಹೇಳ್ತಾರೆ. ಅಂದರೆ ನಮ್ಮ ಶರೀರದಲ್ಲಿ ಆದಂಥ ಎಲ್ಲ ಜೀವಕಣದಲ್ಲಿ ಆದಂಥ ಇಂಜುರಿಯನ್ನು ತೆಗೆದು ಅದನ್ನು ಮಾಯ ಮಾಡಿ ನಮ್ಮ ಜೀವಕಣಗಳಲ್ಲಿ ಉತ್ತಮ ಆರೋಗ್ಯವನ್ನು ಬರೋ ಹಾಗೆ ಅವರನ್ನು ಜೀರ್ಣೋದ್ಧಾರ ಮಾಡುವಂಥದ್ದು ಈ ನೀರು ಮಾಡುತ್ತೆ. ಹಾಗಾಗಿ ಅವರು ಧ್ಯಾನ ಮಾಡಿ ಮನಸ್ಸನ್ನು ನಿಗ್ರಹಗೊಳಿಸ್ಕೊಂಡು ಮನಸ್ಸನ್ನು ಪರಮಾತ್ಮನಲ್ಲಿ ಸೇರಿಸ್ಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ನೀರನ್ನು ಕುಡಿದು ಶರೀರವನ್ನು ಸರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪ್ರಶ್ನೆ ಕೇಳ್ತಾರೆ, ಅವರು ತಮಗಾಗಿ ಮಾಡ್ಕೊಳ್ತಾ ಇದ್ದಾರಾ ಅಂತ. ನೋಡಿ, ಅವರು ತಮಗಾಗಿ ಮಾಡ್ತಾ ಇಲ್ಲ, ಜಗತ್ತಿಗಾಗಿ, ಜನರಿಗಾಗಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಶರೀರ ಮಾಧ್ಯಮೇ ಖಲು ಧರ್ಮ ಸಾಧನ. ನಮ್ಮ ಶರೀರ ಚೆನ್ನಾಗಿದ್ದರೆ ನಾವು ಎಷ್ಟು ಸೇವೆ ಆದರೂ ಮಾಡಬಹುದು. ನಮ್ಮ ಮನಸ್ಸು ಚೆನ್ನಾಗಿದ್ದು, ನಮ್ಮ ಒಂದು ಲಕ್ಷ್ಯ ಚೆನ್ನಾಗಿದ್ದರೆ, ಗುರಿ ಚೆನ್ನಾಗಿದ್ದರೆ, ನಮ್ಮ ಚಿತ್ತ ಏಕೀಕರಣಗೊಂಡ್ರೆ
ನಾವು ಮಾಡೋ ಕೆಲಸ ಕೂಡ ಯಶಸ್ಸು ಹೆಚ್ಚಾಗುತ್ತೆ. ಹಾಗಾಗಿ ಬನ್ನಿ, ಕೇವಲ ಮೋದಿಯವರಷ್ಟೇ ಅಲ್ಲ, ಜಗತ್ತಿನ ಸಮಸ್ತ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡೋದನ್ನು ಕಲ್ತಿದ್ದೆ. ಆದರೆ ಈ ಜಗಳಗಳು, ಜಂಜಾಟಗಳು, ಕೂಗಾಟಗಳು, ಒಬ್ಬರ ಮೇಲೆ ಒಬ್ಬರು ದೂಷಿಸೋದು, ಮಾತಾಡೋದು, ಇದೆಲ್ಲ ಕೂಡ ಕೀಳು ಮಟ್ಟದ ರಾಕ್ಷಸ ಪ್ರವೃತ್ತಿ. ಆದರೆ ದೇವರ ಧ್ಯಾನವನ್ನು ಮಾಡಿ ಸಮಾಜಕ್ಕಾಗಿ ತಮ್ಮನ್ನು ತಾವು ಮುಡುಪಿಟ್ಟುಕೊಂಡು ಸಮಾಜದಲ್ಲಿ ಪರಮಾತ್ಮನನ್ನು ಕಾಣುವಂಥದ್ದಿದೆಯಲ್ಲ, ಇದು ನರತ್ವನಿಗೆ ಹರತ್ವವನ್ನು ಸಾಧಿಸುವುದು. ಅಂದರೆ ನರನಿದ್ದವನು ನಾರಾಯಣನಾಗುವುದು, ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋದು. ಹಾಗಾಗಿ ಕೇವಲ ಮೋದಿಯವರಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.